श्रीगुरुभ्यो नमः हरिः ओम् योऽन्तः प्रविश्य मम वाचमिमां प्रसप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति दुर्भावादेडमोकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि धत्ता सन्निधिं मानसे च तपो विद्या विरक्त्यादि सद्गुणोघकरानहं वादिराजगुरोन् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः श्रीगुरुभ्यो नमः श्रीवेदान्तमहाचलं हि परितः संयोज्य सूत्राहिपं सद्वातागमपोषितात्महृदयं तत्पूर्वपक्षासुरैः सिद्धान्तोऽसुरैश्वरैश्च मथितो यकृष्णदुग्धाम्बुधिः स्वीयानाम् अमृतं प्रयच्छति समा आयाद्गुणोद्यन्मणिः श्रीगुरुभ्यो नमः हरिः ओम्. ರಾಜರು ತಾವು ಕೃಷ್ಣನ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಆ ಕೃಷ್ಣನ ಲೀಲೆಗಳನ್ನು ಹೇಳಿಕೊಂಡು ಭಗವಂತ ಆಸುರಿ ಶಕ್ತಿಗಳನ್ನು ಸಂಹಾರ ಮಾಡ್ತಾ ಇದ್ದಾನೆ. ಇಲ್ಲಿ ಎಲ್ಲ ಭಗವಂತ ನಮಗೆ ನಾಮಕರಣಾದಿ ಸಂಸ್ಕಾರಗಳನ್ನು ಮಾಡುವಾಗ ಆ ಎಲ್ಲ ಸಂಸ್ಕಾರಗಳು ಕೂಡ ಅದು ಭಗವಂತನಿಗೂ ಒಂದು ನೆನಪಿಗೋಸ್ಕರ ಭಗವಂತನ ಸ್ಮರಣೆ ಇರಬೇಕು ಅಂತ ಹೇಳಿಕೊಂಡು ಆ ನಾಮಕರಣಾದಿಗಳನ್ನು ಮಾಡಬೇಕು ಅಂತ ರಾಜರು ಹೇಳಿದರು. ತದನಂತರದಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ಯಾವುದೇ ಒಂದು ಜೀವನ ಒಳಗಿದ್ದುಕೊಂಡು ಆ ಕರ್ಮಾಂಗಗಳನ್ನು ಮಾಡ್ತಾನೆ ಅಂತ ಹೇಳಿದಾಗ ಆ ಕರ್ಮಾಂಗವನ್ನು ಹೇಗೆ ಮಾಡ್ತಾನೆ ಅಂತ ಕೇಳಿದರೆ ಅವನು ಜೀವರ ಒಳಗಿದ್ದುಕೊಂಡು ಆ ತತ್ತಚ್ಛಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ ಅಂತ ಹೇಳಿಕೊಂಡು ಹೇಳ್ತಾರೆ. ಎಲ್ಲರೂ ಅದರ ಒಳಗಿದ್ದುಕೊಂಡು ಮುಖ್ಯವಾಗಿ ಪ್ರೇರಣೆ ಮಾಡತಕ್ಕಂತಹವನು ಯಾರು ಅಂತ ಕೇಳಿದರೆ ಅದು ಭಗವಂತ ಏಕೈವ ಮಹಾಶಕ್ತಿ ಅಂತ. ಇನ್ನಿತರ ಯಾವುದೇ ರೀತಿಯಾಗಿರತಕ್ಕಂತಹ ತತ್ವಗಳು ಅದು ಜೀವನ ಒಳಗಿದ್ದುಕೊಂಡು ಪ್ರೇರಣೆ ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ತತ್ವಾಭಿಮಾನಿ ದೇವತೆಗಳ ಒಳಗಿದ್ದುಕೊಂಡು ತತ್ವಾಭಿಮಾನಿಗಳಿಗೂ ಕೂಡ ಪ್ರೇರಕನಾಗಿ ಇರತಕ್ಕಂಥವನು ಅದು ಪ್ರಾಣದೇವರು. ಪ್ರಾಣದೇವರಿಗೂ ಕೂಡ ಪ್ರೇರಕನಾಗಿರತಕ್ಕಂಥವನು ಅದು ಭಗವಂತ ಅಂತ ಹೇಳಿಕೊಂಡು ಹೇಳ್ತಾರೆ. ಹೀಗೆ ಎಲ್ಲದರ ಕ್ರಿಯೆಯಲ್ಲಿಯೂ ಕೂಡ ಏನು ಅಂತ ಕೇಳಿದರೆ ಆ ಪ್ರತಿಯೊಂದು ಜೀವರಾಶಿಗಳು ಕೂಡ ಕ್ರಿಯೆಯನ್ನು ಮಾಡತಕ್ಕಂತಹದ್ದು ಅದು ಭಗವಂತನಿಗನುಸಾರವಾಗಿ ಭಗವತ್ ಸಂಕಲ್ಪಾನುಸಾರವಾಗಿ ಎಂಬುದಾಗಿ ಈ ಒಂದು ಚಿಂತನೆಯನ್ನು ನಮಗೆ ರಾಜರು ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಹೇಳ್ತಾರೆ, ಎಲ್ಲರ ಸ ಕೇಶಿದೈತ್ಯಸ್ಯ ಮುಖೇ ಮುರಾರಿ ನಿವೇಶಯಾಮಾಸ ಕರಂ ಸ್ವಕೀಯಂ ತದೀಯ ಹಾರ್ದಾಂಬರ ಮಧ್ಯ ಸಂಸ್ಥಂ ಅಂತ ಹೇಳಿಕೊಂಡು ಹೇಳ್ತಾರೆ. ಆ ಎಲ್ಲದರ ಆಸುರಿ ಶಕ್ತಿಯಾಗಿರತಕ್ಕಂತಹದ್ದೆಲ್ಲವನ್ನೂ ಕೂಡ ಭಗವಂತ ನಾಶ ಮಾಡಿದ. ಭಗವಂತ ನಮಗೆ ಕೊಟ್ಟಿರತಕ್ಕಂತಹದ್ದು ಒಂದು ಮುಖ್ಯವಾಗಿರತಕ್ಕಂತಹದ್ದು ಏನು ಅಂತ ಕೇಳಿದ್ರೆ ನಮ್ಮ ಮನಸ್ಸು. ಇದು ಆ ಮನಸ್ಸನ್ನು ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಈ ಮನಸ್ಸಿನಲ್ಲಿ ಒಳ್ಳೆಯದನ್ನು ತುಂಬಿಸಬೇಕು. ಯಾವುದು ಅಂತ ಕೇಳಿದ್ರೆ ಸಚ್ಚಿಂತನೆಗಳನ್ನು ಇದರಲ್ಲಿ ತುಂಬಿಸಿಕೊಳ್ಳಬೇಕು. ಭಗವಂತನ ಸ್ಮರಣೆ,
ಭಗವಂತನ ಚಿಂತನೆಗಳನ್ನು ಈ ಮನಸ್ಸುಗಳಲ್ಲಿ ಇದರಲ್ಲಿ ಪೂರೈಸಿಕೊಳ್ಳಬೇಕು. ಯಾಕೆ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಸುರೀ ಶಕ್ತಿಗಳನ್ನು ಅಥವಾ ಈ ಮನಸ್ಸನ್ನು ಇನ್ಯಾವುದೋ ಒಂದು ನಾವು ಕೆಟ್ಟದ್ದರ ಗೂಡನ್ನಾಗಿ ಮಾಡಿಕೊಂಡು ಬಿಟ್ಟರೆ ಇದರಲ್ಲಿ ಒಳ್ಳೆಯದ್ದು ಯಾವತ್ತೂ ಕೂಡ ಪ್ರವೇಶವಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಮನಸ್ಸಿನಲ್ಲಿ ಮುಖ್ಯವಾಗಿ ನಾವು ಇದರಲ್ಲಿ ಏನನ್ನಿಟ್ಟುಕೊಳ್ಳಬೇಕು ಅಂತ ಕೇಳಿದರೆ ಭಗವಂತನನ್ನು ಇದರಲ್ಲಿ ಪ್ರವೇಶ ಮಾಡಬೇಕು. ಯಾವಾಗ ಈ ಮನಸ್ಸಿನಲ್ಲಿ ಶರೀರಗಳಲ್ಲಿ ಭಗವಂತನಿರ್ತಾನೋ ಆವಾಗ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಸುರೀ ಶಕ್ತಿಗಳ ಅಥವಾ ಕೆಟ್ಟದ್ದರ ಪ್ರವೇಶವಾಗುವುದಿಲ್ಲ ಅಂತ. ಅದನ್ನೇ ಆ ಕೃಷ್ಣ ಹೇಳ್ತಾನೆ. ಏನು ರಾಜರು ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಆ ದೈತ್ಯರನ್ನು ಎಲ್ಲ ದೈತ್ಯರನ್ನು ನಾಶ ಮಾಡಿರ್ತಕ್ಕಂಥವನು ಭಗವಂತ. ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ಆ ಒಂದು ಕುದುರೆಯ ರೂಪದಲ್ಲಿರತಕ್ಕಂತಹ ಏನು ಅಸುರ ಬಂದಿದ್ದಾನೆ ಅದರ ಬಾಯಿಗೆ ಕೈ ಹಾಕಿ ಅದರ ಹೃದಯವನ್ನು ತೆಗೆದಂತೆ. ಏನು ಅಂತ ಕೇಳಿದರೆ ನಾವು ಈ ಹೃದಯದಲ್ಲಿ ಒಳ್ಳೆಯದನ್ನು ತುಂಬಿಸಿಕೊಳ್ಳಬೇಕು. ಯಾವುದು? ಇದರಲ್ಲಿ ಒಳ್ಳೆಯದ್ದಾಗಿರ್ತಕ್ಕಂತಹ ಭಗವಂತನ ಚಿಂತನೆಗಳನ್ನು, ಭಗವಂತನ ಸ್ಮರಣೆಯನ್ನು ಇದರಲ್ಲಿ ನಾವು ಯಾವಾಗ ಇದರಲ್ಲಿ ತುಂಬಿಸಿಕೊಳ್ತೇವೆಯೋ ಆವಾಗ ಈ ಮನಸ್ಸು ಶುದ್ಧವಾಗಿರತಕ್ಕಂತಹದ್ದಾಗದೆ ಅದರಲ್ಲಿ ಶುದ್ಧವಾಗಿರತಕ್ಕಂತಹ ಚಿಂತನೆ ಬರ್ತದೆ ಅಂತ ಹೇಳ್ತಾರೆ. ತದನಂತರದಲ್ಲಿ ಇದು ಭಗವಂತ ನಮಗೆ ಕೊಟ್ಟಿರತಕ್ಕಂತಹ ದೊಡ್ಡ ಮನೆ. ಈ ಶರೀರ ಇದು ದೊಡ್ಡದಾಗಿರತಕ್ಕಂತಹ ಭಗವಂತ ನಮಗೆ ನೀಡಿರತಕ್ಕಂತಹ ಮನೆ. ಈ ಮನೆಯಲ್ಲಿ ಒಳ್ಳೆಯದನ್ನು ತುಂಬಿಸಿಕೊಳ್ಳಬೇಕು. ಯಾವುದು ಒಳ್ಳೆಯದು ಅಂತ ಕೇಳಿದರೆ ಭಗವಂತನ ಚಿಂತನೆಯನ್ನು ಇದರಲ್ಲಿ ತುಂಬಿಸಿಕೊಳ್ಳಬೇಕು. ಭಗವಂತನ ಸ್ಮರಣೆ, ಪುರಾಣಗಳ ಚಿಂತನೆ ಇದನ್ನು ನಾವು ಮಾಡಿಕೊಂಡಾಗ, ಇದರ ಹಿನ್ನೆಲೆಯಲ್ಲಿ ನಾವಿದ್ದಾಗ ಮಾತ್ರ ಈ ಶರೀರಕ್ಕೆ ಸಾರ್ಥಕ್ಯ ಇರುವಂತಹದ್ದು ಅಂತ ಹೇಳ್ತಾರೆ. ತದನಂತರದಲ್ಲಿ ಇದರಲ್ಲಿ ಯಾವುದೋ ಕೆಟ್ಟ ವಿಚಾರಗಳನ್ನು ಅದಕ್ಕೋಸ್ಕರವಾಗಿ ಇದನ್ನು ಆಶ್ರಯ ಮಾಡಿಕೊಳ್ಳಬಾರದು. ಯಾವುದ್ಯಾವುದೋ ಕೆಟ್ಟ ವಿಚಾರಗಳನ್ನು ಇದರಲ್ಲಿ ತುಂಬಿಸಿಕೊಂಡು ನಮ್ಮ ಮೈ ಮನಸ್ಸು ಎರಡನ್ನೂ ಕೂಡ ನಾವು ಹಾಳು ಮಾಡಿಕೊಂಡು ಬಿಟ್ಟಿದ್ದೇವೆ. ಇದರಲ್ಲಿ ಭಗವಂತನ ಚಿಂತನೆಯನ್ನು ತುಂಬಿಸಿಕೊಳ್ಳಬೇಕು ಅಂತ ರಾಜರು ಹೇಳ್ತಾರೆ. ತದನಂತರದಲ್ಲಿ ಹೇಳ್ತಾರೆ ಭಗವಂತ ತಚ್ಛ್ವಾಸಂ ಸ್ಖಲಯನ್ ಜರೇವ ಬಹುಶಃ ತದ್ಯೌವನಂ ದೂರಯನ್ ಹಸ್ತೋಸೌ ವವೃಧೇ ಅಂತರಗಪುರ ತಿಥ್ಯಂ ದ್ವಿಷ ಸೂಚಯನ್ ಹೇಳಿಕೊಂಡು ರಾಜರು ಹೇಳ್ತಾರೆ. ಅದೇನು ಅಂತ ಕೇಳಿದ್ರೆ ನಾವು ನಮ್ಮದಾಗದೇ ಇರತಕ್ಕಂಥದ್ದನ್ನು ನಾವು ಒಂದು ವೇಳೆ ಅದಕ್ಕೆ ನಾವು ಪ್ರಯತ್ನವನ್ನು ಪಟ್ಟೆವು ಅಂತ ಹೇಳಿದರೆ ಆವಾಗ ನಮಗೆ ಅದರಿಂದ ಪತನ ನಿಶ್ಚಿತ. ಯಾವುದು ನಮಗೆ ಯೋಗ್ಯತೆ ಇಲ್ಲವೋ ಆ ಯೋಗ್ಯತೆ ಇಲ್ಲದೇ ಇರತಕ್ಕಂಥದ್ದನ್ನು ಪಡೆಯಲಿಕ್ಕೆ ಅದನ್ನು ಪ್ರಯತ್ನ ಪಡುವಂತಹದ್ದು ಅದು ನಮ್ಮ ಪತನಕ್ಕೆ ಕಾರಣವಾಗ್ತದೆ. ಅತ್ಯುನ್ನತಿ ಪತದ ಹೇತು ಅಂತ ಒಂದು ಮಾತನ್ನು ಹೇಳ್ತಾರೆ. ಅತಿಯಾಗಿರತಕ್ಕಂತಹ ಔನ್ನತ್ಯವನ್ನು ತನಗೆ ತನ್ನ ಪ್ರಯತ್ನವನ್ನು ಪಡಬೇಕು. ಅದು ಯಾವುದರಲ್ಲಿ ಅಂತ ಕೇಳಿದರೆ ತನಗೆ ಯಾವುದರಲ್ಲಿ ಯೋಗ್ಯತೆ ಇಲ್ಲವೋ ಯೋಗ್ಯತೆ ಇಲ್ಲದೇ ಇರತಕ್ಕಂತಹ ವಿಷಯದಲ್ಲಿ ಪ್ರಯತ್ನವನ್ನು ಮಾಡಿ ಅದರಲ್ಲಿ ತಾನು ಹೋಗಬೇಕು ಅಂತ ಹೇಳಿಕೊಂಡು ಆ ರೀತಿಯಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡಿದರೆ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಳ್ಳೆಯದಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಯಾವುದು ಯೋಗ್ಯವಾಗಿರತಕ್ಕಂತಹದ್ದೋ ಅದನ್ನು ಪಡೆಯುವಂತಹದಲ್ಲಿ ಪ್ರಯತ್ನವನ್ನು ಪಡಬೇಕು. ಈಗ ಈ ಆಸುರಿ ಶಕ್ತಿ ಏನಿದೆ ಅದು ಭಗವಂತನ ಸಾಮರ್ಥ್ಯವನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯವಿರಲಿಲ್ಲ. ಯಾಕೆ? ಭಗವಂತನ
ಆ ಕೈ ಏನಿದೆ ಅವನು ಆ ಕುದುರೆಯ ಬಾಯಿ ಒಳಗೆ, ಅಸುರನ ಬಾಯಿಯ ಒಳಗೆ ಕೈ ಹಾಕಿ ಅವನದ್ದಾಗಿರತಕ್ಕಂತಹ ಆ ಹೃದಯವನ್ನು, ಜೀವನನ್ನು ಅಲ್ಲಿಂದ ಬೇರ್ಪಡಿಸಿದ್ದಾನೆ. ಇದು ಏನಾಯಿತು? ಆ ಕೈ ಹಾಕಿದ್ದರಿಂದಾಗಿ ತನ್ನ ಶರೀರದಲ್ಲಿರತಕ್ಕಂತಹ ಎಲ್ಲ ಸಾಮರ್ಥ್ಯಗಳು ಕಳೆಗುಂದು ಹೋಯಿತು, ಇಂದ್ರಿಯಗಳಲ್ಲಿರತಕ್ಕಂತಹ ಶಕ್ತಿಗಳು ಹೋಯಿತು. ತದನಂತರದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ದೋಷಗಳು ಆ ಅಸುರನಿಗೆ ಕಂಡಿತು. ಹೀಗೆ ಯಾವುದು ನಮಗೆ ಯೋಗ್ಯವೋ, ಯಾವುದನ್ನು ಪಡೆದುಕೊಂಡ್ರೆ ನಮಗೆ ಅದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಸಾಮರ್ಥ್ಯವಿದೆಯೋ ಅಂಥದ್ದನ್ನು ಪಡೆದುಕೊಳ್ಳುವಲ್ಲಿ ನಮ್ಮ ಪ್ರಯತ್ನವಿರಬೇಕು ಅಂತ ಹೇಳ್ತಾರೆ. ಈ ಆಸುರಿ ಶಕ್ತಿಗಳು ಸಾಮಾನ್ಯವಾಗಿ ತಮ್ಮದಲ್ಲದೇ ಇರತಕ್ಕಂತಹ ಯಾವುದನ್ನು ಪಡೆದುಕೊಳ್ಳಲಿಕ್ಕೆ ತಮಗೆ ಸಾಮರ್ಥ್ಯವಿಲ್ವೋ ಅಂತಹದರಲ್ಲಿ ಅವರು ತಮ್ಮ ಪ್ರವೃತ್ತಿಯನ್ನು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಅವರಿಗೆ ಆಗತಕ್ಕಂತಹದ್ದೇನು ಅಂತ ಕೇಳಿದರೆ, ಅವರ ಪೂರ್ಣವಾಗಿರತಕ್ಕಂತಹ ಒಂದು ಪತನ ಅವರಿಗೆ ನಿಶ್ಚಿತ ಅಂತ ಹೇಳ್ತಾರೆ. ಹೀಗೆ ತದನಂತರದಲ್ಲಿ ರಾಜರು ಹೇಳ್ತಾರೆ, ನಮಗೆ ಯಾವುದು ಲಭ್ಯವಿದೆಯೋ ಅದರಲ್ಲಿ ನಾವು ಸಂತೋಷವನ್ನು ಪಡಬೇಕು ಅಂತ. ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾಗದ ಕಸಿಸಿದ್ದನಂ ಅಂತ. ನೀನು ಇನ್ನೊಬ್ಬರ ಹಣವನ್ನು, ನಿನ್ನದಲ್ಲದೇ ಇರತಕ್ಕಂತಹದ್ದಕ್ಕೆ ನೀನು ಒಂದು ವೇಳೆ ಅದನ್ನು ಪಡೆದುಕೊಳ್ಳಲಿಕ್ಕೆ ನಿನ್ನ ಪ್ರಯತ್ನವನ್ನು ಮಾಡಿದರೆ ಅದು ನಿನಗೆ ಸಿಗೋದಿಲ್ಲ. ಯಾಕೆ? ಆಗದ ಉಪನಿಷತ್ತು ನಮಗೆ ಕೊಟ್ಟಿರತಕ್ಕಂಥ ಎಚ್ಚರಿಕೆ, ಯಾವ ಕಾಲಕ್ಕೂ ಕೂಡ ನಿನ್ನದಲ್ಲದೇ ಇರತಕ್ಕಂತಹದ್ದಕ್ಕೆ ನೀನು ಪ್ರಯತ್ನವನ್ನು ಪಡಬೇಡ ಅಂತ. ಈಗ ಇಲ್ಲಿ ಹೇಳ್ತಕ್ಕಂತಹದ್ದೇನು ಅಂತ ಕೇಳಿದ್ರೆ, ಏನು ನಮ್ಮದಲ್ಲದಿರತಕ್ಕಂಥ ಇನ್ನೊಬ್ಬರಿಗೆ ಅಸೂಯೆಯನ್ನು ಪಡಬಾರದು ಅಂತ. ಯಾರೋ ಒಬ್ಬನಿಗೆ ಅವನು ತನ್ನ ಜೀವನದಲ್ಲಿ ಔನ್ನತ್ಯವನ್ನು ಹೊಂದ್ತಾ ಇದ್ದಾನೆ, ಒಳ್ಳೆಯ ರೀತಿಯಲ್ಲಿ ಸಂಪಾದನೆಗಳನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಇದ್ದರೆ ಅಂಥವರಿಗೆ, ಅಂಥವನನ್ನು ಕಂಡು ತಾನು ಅವನಿಗೆ ಕೆಡುಕಾಗಬೇಕು, ಅವನ ಔನ್ನತ್ಯವನ್ನು ಯಾವ ಕಾಲಕ್ಕೂ ಕೂಡ ಅದನ್ನು ಸಹಿಸದೇ ಇರತಕ್ಕಂತಹದ್ದು, ಈ ರೀತಿಯಾಗಿ ಒಂದು ವೇಳೆ ಮಾಡಿದರೆ ಆವಾಗ ಅದರಿಂದ ಇವನ ಪತನವೇ ಆಗುವಂತಹದ್ದು ಹೊರತು ತನ್ನ ಏಳಿಗೆಯಂತೂ ಆಗುವುದೇ ಇಲ್ಲ. ಇನ್ನೊಬ್ಬರಿಗೆ ಸಂಪತ್ತು ಬಂತು, ಅವನ ಸಂಪತ್ತನ್ನು ಕಂಡು ತಾನು ಅಸೂಯೆ ಪಟ್ಟುಕೊಂಡು ಹೊಟ್ಟೆ ಕಿಚ್ಚನ ಮೂಲಕವಾಗಿ ತಾನು ಪಡ್ತಾ ಇದ್ದರೆ, ಹೊಟ್ಟೆ ಕಿಚ್ಚನ್ನು ಪಡ್ತಾ ಇದ್ದರೆ ಅದರಿಂದ ತನ್ನ ಅಧಃಪತನ ಅದು ನಿಶ್ಚಿತ ಅಂತ ಇದನ್ನು ರಾಜರು ನಮಗೆ ಹೇಳ್ತಾ ಇದ್ದಾರೆ. ಇದು ನಮಗೆ ಆ ಇನ್ನೊಬ್ಬರ ಏಳಿಗೆಯನ್ನು ನಾವು ಸಹಿಸದೆ ಅವನ ಏಳಿಗೆಗೆ ಒಂದು ವೇಳೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಕುತ್ತನ್ನು, ಅದಕ್ಕೆ ಬೇಕಾಗಿರತಕ್ಕಂತಹ ಸಂಚಕಾರವನ್ನು ಮಾಡ್ತಾ ಬಂದರೆ ಇವನು ಅಧಃಪತನ ಅಂತಾನೆ, ಇವನೇ ಮೊದಲಿಗೆ ನಾಶವಾಗಿ ಹೋಗ್ತಾನೆ ಅಂತ ಹೇಳಿಕೊಂಡು ಹೇಳ್ತಾರೆ. ತದನಂತರದಲ್ಲಿ ಹೇಳ್ತಾರೆ, ವಾದಿರಾಜರು ಭಗವಂತನ ಒಂದು ಕಥೆಯನ್ನು ಮುಂದುವರಿಸ್ತಾರೆ. ನಾರದರು ಕಂಸನ ಬಳಿಗೆ ಬಂದಿದ್ದಾರೆ. ಇಲ್ಲಿ ಆ ಕೇಶ್ಯಾದಿಗಳ ನಾಶವಾಗಿದೆ. ನಾಶವಾಗಿ ನಂತರ ಆ ಕಂಸಾದಿಗಳಿಗೆ ಕಂಸನ ಹತ್ರ ನಾರದರು ಬಂದಿದ್ದಾರೆ. ನಾರದರು ದೊಡ್ಡ ಜ್ಞಾನಿಗಳು, ಒಳ್ಳೆಯ ಜ್ಞಾನವನ್ನು ನೀಡತಕ್ಕಂಥವರು ವಾದಿರಾಜರು, ಆ ನಾರದರು. ಅಂತಹ ನಾರದರು ಆ ಕಂಸನ ಬಳಿಗೆ ಬಂದು ಭಗವಂತನ ಚಿಂತನೆಯ ಪ್ರಕಾರವಾಗಿ ಅವರು ಕಂಸನ ಬಳಿಗೆ ಬಂದಿರತಕ್ಕಂತಹದ್ದು. ಅಲ್ಲಿ ಆ ವಸುದೇವಾದಿಗಳನ್ನು ಹೊಗಳಿದ್ದಾರೆ. ಅವನ ಎದುರುಗಡೆಗೆ ಹೊಗಳುತ್ತಾ ಇದ್ದಾರೆ. ಏನಾಯಿತು ಅಂತ ಕೇಳಿದರೆ, ನೀನು ಹುಟ್ಟಿರತಕ್ಕಂಥವನು, ನೀನು ಕೆಟ್ಟದ್ದಾಗಿರತಕ್ಕಂತಹ ಬೀಜದಿಂದ ಹುಟ್ಟಿರತಕ್ಕಂಥವನು, ಇನ್ನು ನೀನು ಆಸುರಿ ವೃತ್ತಿ ಉಳ್ಳವನು, ಆಸುರಿ ಇದರಲ್ಲಿ ಹುಟ್ಟಿರತಕ್ಕಂಥವನು.
ನಿನಗೆ ಇನ್ನೊಂದು ವಿಷಯ ಏನು ಅಂತ ಕೇಳಿದ್ರೆ ಇದರಲ್ಲಿ ಎರಡೂ ಕೂಡ ಆಗ್ತದೆ. ಏನು, ನೀನು ಕೆಟ್ಟದ್ದ ಅಸುರಿ ಶಕ್ತಿಗಳಿಗೆ ನೀನು ನಾಯಕ ಸ್ಥಾನದಲ್ಲಿರ್ತಕ್ಕಂಥವನು. ಇನ್ನು ನಿನ್ನದ್ದಾಗಿರ್ತಕ್ಕಂತಹ ಬಲ, ನಿನ್ನನ್ನು ಅನುಸರಿಸಿಕೊಂಡು ಎದೇ ಆಗಿರತಕ್ಕಂತಹ ಪರಿವಾರಗಳಿದ್ದಾರೆ. ಅವರು ನಿನ್ನ ಮಾತನ್ನು ಅನುಸರಿಸಿಕೊಂಡು ಅವರವರು ಇರುವಂತಹದ್ದು. ಹೀಗೆ ಹೇಳಿದ ನಂತರ ತಾವು ನಾರದರು ಬಂದಿರತಕ್ಕಂತಹದ್ದು ಯಾಕೆ ಅಂತ ಕೇಳಿದರೆ, ಎಲ್ಲವೂ ಕೂಡ ಭಗವಂತನ ಚಿಂತನೆಗನುಸಾರವಾಗಿ ಭಗವಂತನ ಏನು ಸಂಕಲ್ಪ ಇದೆ ಆ ಸಂಕಲ್ಪವನ್ನು ನಡೆಸುವುದಕ್ಕೋಸ್ಕರವಾಗಿ ಬಂದಿರತಕ್ಕಂತಹದ್ದು. ಎಲ್ಲವೂ ಕೂಡ ಆ ಭಗವಂತ ಏನು ವ್ಯವಸ್ಥೆಗಳನ್ನು ಚಿಂತನೆಯಲ್ಲಿ ಏನಿದೆಯೋ ಆ ರೀತಿಯಾಗಿರ್ತಕ್ಕಂತಹ ಏನು ಅವರ ಚಿಂತನೆಯನ್ನು ಅನುಸರಿಸಿಕೊಂಡು ಸಂಕಲ್ಪವನ್ನು ಅನುಸರಿಸಿಕೊಂಡು ನಾರದರು ಆ ಕಂಸನ ಬಳಿಗೆ ಬಂದಿದ್ದಾರೆ. ಹೀಗೆ ನಾವು ಕೆಲವು ಸಂದರ್ಭದಲ್ಲಿ ಏನೇನೋ ಕರ್ಮಗಳನ್ನು ಮಾಡಿ ಹೋಗ್ತೇವೆ. ಆದರೆ ಇದು ಅತಿಯಾಗಿ ಮುಖ್ಯವಾಗಿ ಏನು ಅಂತ ಕೇಳಿದರೆ, ನಮಗೆ ಗೊತ್ತಿಲ್ಲದೇ ಕೆಲವೆಲ್ಲ ಕಾರ್ಯಗಳು ಆಗಿ ಹೋಗ್ತಾ ಇರ್ತವೆ. ಅದು ನಮ್ಮ ಮನಸ್ಸಿನಲ್ಲಿ ಇರುವುದಿಲ್ಲ, ನಮ್ಮ ಚಿಂತನೆಯಲ್ಲಿ ಇರುವುದಿಲ್ಲ. ನಮ್ಮ ಚಿಂತನೆಯಲ್ಲಿ ಇಲ್ಲದೇ ಇರತಕ್ಕಂತಹದ್ದಾದರೂ ಕೂಡ ನಮ್ಮಿಂದ ಆ ಕಾರ್ಯಗಳು ಕೆಲಸಗಳು ಅದು ಆಗ್ತವೆ. ಅದು ಹೇಗೆ ಅಂತ ಕೇಳಿದರೆ, ಭಗವಂತ ಆ ಎಲ್ಲ ಕೆಲಸಗಳನ್ನು ಮಾಡತಕ್ಕಂಥವನು. ಯಾಕೆ? ಭಗವಂತನ ಭಗವಂತನ ಮನಸ್ಸಿನಲ್ಲಿರದೆ ಯಾವುದೇ ಕರ್ಮಗಳು ಜಗತ್ತಿನಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಆ ನಾರದರು ಕಂಸನ ಬಳಿಗೆ ಬಂದಿರತಕ್ಕಂತಹದ್ದು ಕೂಡ ಅದು ಭಗವಂತನ ಅನುಸಾರವಾಗಿ, ಭಗವಂತನ ಆಜ್ಞಾನುಸಾರವಾಗಿಯೇ ಅವರಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಹೇಳ್ತಾರೆ, ಅನೇಕ ನವಾರಯಾಮಹೃದಯ ಬಂಧಂ ಮತಂ ಮುಕುಂದಸ್ಯ ತದಾ ವಿಜಾನನ್. ಎಲ್ಲ ಕ್ಲೇಶಾದಿಗಳು ಎಲ್ಲ ಈ ರೀತಿಯಾಗಿರ್ತಕ್ಕಂತಹ ನಮಗೆ ಏನು ಕ್ಲೇಶಾದಿಗಳಿವೆ ಅದು ಭಗವಂತ ಕೊಟ್ಟಿರತಕ್ಕಂತಹದ್ದು. ಸಂಕಟ ಕಷ್ಟ ಯಾಕೆ ಬರ್ತದೆ ಅಂತ ಕೇಳಿದರೆ, ಅದು ಭಗವಂತ ನಮಗೆ ನೀಡ್ತಾನೆ. ಒಂದು ರೀತಿಯಾಗಿ ಭಗವಂತ ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ, ಭಗವಂತ ಯಾರು ಇದ್ದಾರೋ ಅವರನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಈ ಎಲ್ಲರಿಗೂ ಕೂಡ ಸಜ್ಜನ ವರ್ಗಕ್ಕೆ ಕಷ್ಟಾದಿಗಳು ಬರುವಂತಹದ್ದು. ಆ ಕಷ್ಟ ಅದು ತಾನು ತನಗೆ ಬಂದಿದೆ, ಭಗವಂತ ನೀಡಿದ್ದಾನೆ ಅಂತ ಹೇಳಿಕೊಂಡು ಇಷ್ಟೇ ಚಿಂತನೆಯಲ್ಲಿದ್ದರೆ ಕೇವಲ ನಾವು ಭಗವಂತನನ್ನು ತೆಗಳ್ತಾ ಇರ್ತೇವೆ. ಏನು, ಭಗವಂತ ನಮಗೆ ಕಷ್ಟವನ್ನು ನೀಡಿದ ಅಂತ ಹೇಳಿಕೊಂಡೇ ನಾವು ಅಷ್ಟೇ ನಾವು ಯೋಚನೆಯಲ್ಲಿರ್ತೇವೆ. ಆದರೆ ಕಷ್ಟವನ್ನು ನೀಡಿರತಕ್ಕಂಥವನು ಭಗವಂತ ಅದರ ಹಿಂದೆನೇ ಸುಖವನ್ನು ಕೂಡ ನೀಡ್ತಾನೆ. ಆ ಸುಖವೂ ಕೂಡ ಅದರ ಹಿಂದೆನೇ ಇರ್ತದೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಇದು ಚಕ್ರ. ಈ ಚಕ್ರ ಸುಖ ಉಂಟು ಅಂತ ಹೇಳಿದ ತಕ್ಷಣ ಸುಖ ಮಾತ್ರ ಉಂಟು ಅಂತ ಹೇಳಲಿಕ್ಕಲ್ಲ. ಸುಖದ ಹಿಂದೆ ದುಃಖವೂ ಬರ್ತದೆ. ದುಃಖವನ್ನು ಮಾತ್ರ ಅನುಭವಿಸ್ತಾ ಇದ್ದಾನೆ, ಇಲ್ಲ ನನಗೆ ಸುಖವೇ ಇಲ್ಲ, ದುಃಖ ಉಂಟು ಅಂತ ಹೇಳಿದ್ರೆ ಅದರ ಹಿಂದೆ ಸುಖವೂ ಕೂಡ ಬಂದೇ ಬರ್ತದೆ. ಈ ರಹಸ್ಯವನ್ನು ಯಾರು ತಿಳ್ಕೊಳ್ತಾನೋ, ಈ ರೀತಿಯಾಗಿರ್ತಕ್ಕಂತಹ ಚಿಂತನೆಯಲ್ಲಿ ಯಾರಿರ್ತಾನೋ ಅವನು ನಿಜವಾಗ್ಲೂ ಕೂಡ ಭಾಗವತೋತ್ತಮ, ಅವನು ಭಾಗವತ ಧರ್ಮದಲ್ಲಿರ್ತಕ್ಕಂಥವನು ಅಂತ ನಮಗೆ ಈ ಒಂದು ಚಿಂತನೆಯನ್ನ ರಾಜರು ಹೇಳ್ತಾರೆ. ಈ ಚಿಂತನೆಯನ್ನ ಭರಿಸಿಕೊಳ್ಳುವಂಥದ್ದು ತುಂಬ ಕಷ್ಟ. ಯಾಕೆ? ನಮಗೆ ಕಷ್ಟಗಳು ಬಂದ ತಕ್ಷಣ ನಾವು ಏನು ಮಾಡ್ತೇವೆ ಅಂತ ಕೇಳಿದ್ರೆ, ಭಗವಂತ ಕೇವಲ ನಮಗೇನು ಕಷ್ಟವನ್ನು ನೀಡಿದ್ದಾನೆ, ನಾನು ಇಷ್ಟೆಲ್ಲ ಭಗವಂತನನ್ನ ಸೇವೆ ಮಾಡ್ತೇನೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡ್ತೇನೆ, ಭಗವಂತ ನಮಗೆ ಯಾಕೆ ಈ ರೀತಿಯಾಗಿ ಕಷ್ಟವನ್ನು ಕೊಡ್ತಾನೆ ಅಂತ ಹೇಳಿದ್ರೆ, ಭಗವಂತ ಕಷ್ಟವನ್ನು ಕೊಡುವಂತಹದ್ದು ಪರೀಕ್ಷಾರ್ಥವಾಗಿ ಕೆಲವು ಸಂದರ್ಭದಲ್ಲಿ ನೀಡ್ತಾನೆ. ಆ ಪರೀಕ್ಷೆಯಲ್ಲಿ ಯಾರು ಪೂರ್ಣವಾಗಿ ಅದನ್ನು ಅನುಭವಿಸಿಕೊಂಡು ಅದರಲ್ಲಿ ಮುಂದಕ್ಕೆ ಹೋಗ್ತಾರೋ ಅವನಿಗೆ ಭಗವಂತ ನಿಶ್ಚಿತವಾಗಿಯೂ ಕೂಡ ಸುಖವನ್ನು ನೀಡ್ತಾನೆ, ತದನಂತರದಲ್ಲಿ ಅವನು ಮೋಕ್ಷವನ್ನು ನೀಡ್ತಾನೆ ಎಂಬುದಾಗಿ ನಮಗೆ ತಿಳಿಯುವಂತಹದ್ದು. ಹೀಗೆ ಹೇಳಿದ ನಂತರ
ತದನಂತರದಲ್ಲಿ ಹೇಳ್ತಾರೆ, ಆ ಭಗವಂತನ ಎಲ್ಲ ನಾರದರು ಬಂದಿದ್ದಾರೆ. ನಾರದರು ಬಂದು ತನ್ನ ಕೃಷ್ಣನ ಅಲ್ಲಿರತಕ್ಕಂಥದ್ದೆಲ್ಲವನ್ನೂ ಕೂಡ ಹೇಳ್ತಾ ಇದ್ದಾರೆ. ಏನು ಅಂತ ಕೇಳಿದರೆ, ಒಂದು ರೀತಿಯಾಗಿ ನಮಗೆ ನಾರದರು ಅಂತ ಹೇಳಿದ ತಕ್ಷಣ ಆ ನಾರದರ ಚಿತ್ರಣ ನಮಗೆ ಚಾಡಿ ಹೇಳುವವರು ಅಂತ. ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗಿ ಅಲ್ಲಿರತಕ್ಕಂತಹ ವಿಷಯಗಳನ್ನು ಪೂರ್ಣವಾಗಿ ವ್ಯತ್ಯಾಸ ಮಾಡಿಕೊಂಡು ಅಥವಾ ಇನ್ನಿತರ ಯಾವುದೋ ರೀತಿಯಾಗಿ ಹೇಳುವಂಥವರು ಅಂತ ಹೇಳಿಕೊಂಡು ನಮಗೆ ಚಿತ್ರಣ ಇರುವಂತಹದ್ದು. ಆದರೆ ವಾಸ್ತವಿಕವಾಗಿರತಕ್ಕಂತಹದ್ದು ಏನು ಅಂತ ಕೇಳಿದ್ರೆ, ಆ ನಾರದರು, ನಾರಂಭದ ಆದಿಗೆ ನಾರದ ಅಂತ, ನಾರದರು ತುಂಬ ದೊಡ್ಡ ಜ್ಞಾನಿಗಳು. ಆ ನಾರದರು ಅಷ್ಟು ದೊಡ್ಡ ಜ್ಞಾನಿಗಳು, ಒಳ್ಳೆಯ ದೇವತಾ ಕಾರ್ಯವನ್ನು ಮಾಡತಕ್ಕಂಥವರು, ಅಗ್ರಗಣ್ಯರಾಗಿರತಕ್ಕಂಥವರು ನಾರದರು. ಅಂತಹ ನಾರದರು ದೇವಲೋಕದಲ್ಲಿ ಅದೇ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಸಂಚಾರವನ್ನು ಮಾಡಿಕೊಂಡು ಅವರು ದೇವರ ಕಾರ್ಯವನ್ನು ನಿಷ್ಠೆಯಿಂದ ಮಾಡತಕ್ಕಂಥವರು ಆ ನಾರದರು. ಇಲ್ಲಿಯೂ ಕೂಡ ಬಂದು ಆ ಕಂಸನ ಬಳಿಗೆ ಬಂದು ಒಂದು ರೀತಿಯಾಗಿರ್ತಕ್ಕಂತಹ ವಿಷಯಗಳನ್ನು ಅಲ್ಲಿ ಹೇಳ್ತಾರೆ. ತದನಂತರದಲ್ಲಿ ಹೇಳ್ತಾರೆ, ತಥಾವಿಪೂರ್ಣಸ್ಯ ನ ಕೃತ್ಯಮಸ್ತಿ ತಸೋ ಭವಿಷ್ಯತ್ ಸಕಲಂ ಭವಾಜಿ ವೃತಂ ವಿಧಾತುಂ ವಚನಂ ಮದೀಯಂ ಅಪೀಹ ಕಾರ್ಯಾಣಿ ಕರಿಷ್ಯತೀತಿ. ನಮಗೆ ನಾವು ಕರ್ಮಗಳನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕು ಅಂತ. ಯಾಕೋಸ್ಕರವಾಗಿ ಅಂತ ಕೇಳಿದ್ರೆ, ಕೇವಲ ನಾವು ಭಗವಂತನೇ ಎಲ್ಲವನ್ನೂ ಮಾಡ್ತಾನೆ, ಭಗವಂತನಿಗೋಸ್ಕರವಾಗಿ ಅವನ ಮುಂದೆನೇ ಎಲ್ಲವನ್ನೂ ಕೂಡ ಅವನ ಅನುಸಾರವಾಗಿ ಆದರೆ ಅವನೇ ಮಾಡ್ತಾನೆ ಅಂತ ಹೇಳಿಬಿಟ್ರೆ ಅದು ಸಾಧ್ಯ ಇಲ್ಲ. ನಮ್ಮ ಪ್ರಯತ್ನಮಗ್ರತೋ ವಿಧಾಯ ಭೂತಿಮಾಪುನಿಯಾತ್ ಅಂತ ಪ್ರಯತ್ನವನ್ನು ಮೊದಲಿಗೆ ಪಡಬೇಕು. ಯಾವ ಜೀವನು ಪ್ರಯತ್ನವನ್ನು ಪಡ್ತಾನೋ, ಪ್ರಯತ್ನಪೂರ್ವಕವಾಗಿ ಅವನು ಯಾವುದನ್ನು ಪಡೆದುಕೊಳ್ಳಬೇಕು, ಅದರಲ್ಲಿ ತನ್ನ ಪ್ರವೃತ್ತಿಯನ್ನು ಮಾಡ್ತಾನೋ, ಅದರಲ್ಲಿ ನಿಷ್ಠೆಯಿಂದ ಅದರಲ್ಲಿ ಪೂರ್ಣವಾಗಿರತಕ್ಕಂತಹ ಪರಿಶ್ರಮವನ್ನು ಹಾಕಿ ಯಾರು ಇಡ್ತಾನೋ ಅಂಥವನಿಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅಂತ. ಭಗವಂತನ ಅನುಗ್ರಹವಾಗಬೇಕು ಅಂತ ಆದರೆ ತಮ್ಮ ಸ್ವಪ್ರಯತ್ನ ಅತಿ ಅವಶ್ಯಕ. ಕೇವಲ ಎಲ್ಲವನ್ನೂ ಕೂಡ ಭಗವಂತ ಮಾಡ್ತಾನೆ, ಎಲ್ಲವನ್ನೂ ಭಗವಂತ ಮಾಡ್ತಾನೆ ಅಂತ ಹೇಳಿದ್ರೆ, ಭಗವಂತ ಒಂದು ನಮ್ಮ ಆ ಜೀವನ ಪರಿಶ್ರಮ ಎಷ್ಟಿದೆ, ಜೀವ ಎಷ್ಟು ತನ್ನಲ್ಲಿ ಅದರಲ್ಲಿ ಆ ವಿಷಯದಲ್ಲಿ ಆ ಆಸಕ್ತಿಯನ್ನು ತೋರ್ತಾನೋ ಅದಕ್ಕೆ ಸರಿಯಾಗಿರತಕ್ಕಂತಹ ಅನುಗ್ರಹವನ್ನು ಭಗವಂತ ಕೊಡ್ತಾನೆ. ಅಂದರೆ ಏನಾಯಿತು, ನಾವು ಯಾವುದೋ ಒಂದು ಕೆಲಸದಲ್ಲಿ ತೊಡಗಬೇಕು ಅಂತ ಆದರೆ ಅದರಲ್ಲಿ ಅತೀ ಅವಶ್ಯಕವಾಗಿ ಬೇಕಾದ್ದು ಒಂದು ಭಗವಂತನ ಅನುಗ್ರಹ, ಇನ್ನೊಂದು ಭಗವಂತನ ನಮ್ಮ ಪ್ರಯತ್ನ, ಭಗವದ್ ಅನುಗ್ರಹ. ಇದು ಎರಡೂ ಕೂಡ ಅತೀ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹದ್ದು. ಈಗ ಇಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಪೂರ್ಣಸ್ಯ ಕೃತಮಸ್ತೀತಿ ಸೋ, ಯಾವಾಗ ನಮ್ಮ ಪ್ರಯತ್ನವನ್ನು ಮಾಡ್ತೇವೆಯೋ, ನಾವು ಪ್ರಯತ್ನಶೀಲರಾಗದೆ, ನಮ್ಮ ಪ್ರಯತ್ನವನ್ನು ಮಾಡದೆ ಯಾವುದೇ ರೀತಿಯಾಗಿರತಕ್ಕಂತಹದ್ದನ್ನು ಆವಾಗ ಕೆಲಸದಲ್ಲಿ ಅದರಲ್ಲಿ ಪೂರ್ಣವಾಗಿರ್ತಕ್ಕಂಥ ಅನುಗ್ರಹವಾಗಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ಒಂದು ಪಡ್ಕೊಳ್ಬೇಕು ಅಂತ ಆದರೆ ಅದಕ್ಕೆ ಬಾಹ್ಯವಾಗಿರತಕ್ಕಂತಹದ್ದೊಂದು ಬೇಕೇ ಬೇಕು. ತದನಂತರದಲ್ಲಿ ಒಂದು ಭಗವಂತನ ಅನುಗ್ರಹ ಅದು ಆಗುವಂತಹದ್ದು ಅಂತ ನಮಗೆ ಈ ಒಂದು ರಹಸ್ಯವನ್ನು ವಾದಿರಾಜರು ತಮ್ಮ ಮಾತಿನ ಮೂಲಕವಾಗಿ ಹೇಳ್ತಾರೆ. ಹೀಗೆ ಕೇಳಿದ ನಂತರ ತದನಂತರದಲ್ಲಿ ಹೇಳ್ತಾರೆ, ಕೃಷ್ಣ ಏನು ನಾವು ಈ ಸಂಸಾರದಲ್ಲಿ ಜೀವನದಲ್ಲಿ ಅನುಭವಿಸ್ತಾ ಇದ್ದೇವೆ, ಒಂದಲ್ಲ ಒಂದು ರೀತಿಯಾಗಿರತಕ್ಕಂತಹದ್ದನ್ನು ಅನುಭವಿಸ್ತಾ ಇರ್ತೇವೆ. ಅದನ್ನು ರಾಜರು ಹೇಳುವಾಗ ಹೇಳ್ತಾರೆ, ಏನು ಪ್ರಚೇತ ಗೋದೋಹನ ಕರ್ಮಣಿ ಸ್ಥಿತಂ ನಿಜಂ ಭ್ರಮಂ ನೀರದ ನೀಲ ವಿಗ್ರಹಂ ತದರ್ಶ ಸಂದರ್ಶಿತಂ ಸಮುದ್ಯತಂ ಸಮಕ್ತ ಸರ್ವೇಕ್ಷಿತ ಪ್ರದೋದಾಕ್ಷತಾಂ ಹೇಳಿಕೊಂಡು ರಾಜರು ಹೇಳ್ತಾರೆ.
ಏನು ನಾವು ಈ ಸಂಸಾರದಲ್ಲಿ ಪೂರ್ಣವಾಗಿ ಇದರಲ್ಲಿ ನಾವು ಮಗ್ನರಾಗಿ ಬಿಟ್ಟಿದ್ದೇವೆ. ಸಂಸಾರದಲ್ಲಿ ನಮ್ಮ ಆಸಕ್ತಿಯನ್ನು ಇದರಲ್ಲಿ ಪೂರ್ಣವಾಗಿ ಹಾಕಿ ಈ ಸಂಸಾರವೇ ನಮಗೆ ಪೂರ್ಣವಾಗಿರ್ತಕ್ಕಂತಹದ್ದು, ಇದೇ ನಮಗೆ ದೊಡ್ಡದು ಅಂತ ಹೇಳಿಕೊಂಡು ಇದರಲ್ಲಿ ನಾವು ಒದ್ದಾಡ್ತಾ ಇದ್ದೇವೆ. ಆದರೆ ಇದಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ಒಂದಿದೆ, ಅದು ಭಗವಂತ. ಆ ಭಗವಂತ ಯಾವಾಗ ನಮಗೆ ಅನುಗ್ರಹವನ್ನು ಮಾಡ್ತಾನೋ ಆವಾಗ ನಮಗೆ ಮೋಕ್ಷಾದಿಗಳು ಆಗುವಂತಹದ್ದು. ಹೀಗೆ ಆ ಸಂಸಾರಕ್ಕೆ ಪೂರ್ಣವಾಗಿ ಬೆನ್ನು ಹಾಕಬೇಕು. ಸಂಸಾರದಲ್ಲಿ ಆಸಕ್ತನಾಗಿದ್ದರೆ, ಸಂಸಾರವೇ ಸರ್ವಸ್ವ ಅಂತ ಹೇಳಿಕೊಂಡಿದ್ದರೆ ಆವಾಗ ಅದರಿಂದ ಹೊರಗೆ ಬರಲಿಕ್ಕಾಗೋದಿಲ್ಲ. ಸಂಸಾರಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ಒಬ್ಬ ಇದ್ದಾನೆ. ಆ ಭಗವಂತನ ತಿಳಿದುಕೊಳ್ಳುವಲ್ಲಿ ನಾವು ಪ್ರಯತ್ನವನ್ನು ಮಾಡಿದೆವು ಅಂತ ಆದರೆ ಆವಾಗ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಸಂಸಾರದಿಂದಾಗಿ ನಾವು ಬೇರಕ್ಕೆ ಹೋಗಬೇಕು. ತದನಂತರದಲ್ಲಿ ಸಂಸಾರದಿಂದಾಗಿ ವಿಮುಖರಾದೆವು. ಸಂಸಾರದಿಂದ ಎಲ್ಲ ವಿಮುಖರಾದಾಗ ಭಗವಂತ ನಮಗೆ ಅದಕ್ಕೆ ಬೇಕಾಗಿರತಕ್ಕಂತಹ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಅನುಗ್ರಹವನ್ನು ನಮಗೆ ತೋರಿಸ್ತಾನೆ ಅಂತ ನಮಗೆ ಹೇಳ್ತಾರೆ. ಹೀಗೆ ಹೇಳಿದ ನಂತರ ತದನಂತರದಲ್ಲಿ ಹೇಳ್ತಾರೆ, ಆ ಕೃಷ್ಣನ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಆ ಭಗವಂತನ ಕೃಷ್ಣನ ಕಥೆಯನ್ನು ಹೇಳ್ತಾ ಇದ್ದಾರೆ. ಏನು ಅಂತ ಕೇಳಿದರೆ, ಆ ಭಗವಂತ ದೋಷದವರನಾಗಿರ್ತಕ್ಕಂಥವನು. ಎಲ್ಲ ನಾಸದಾಸೀನ್ನೋ ಸದಾಸೀ ತದಾನೀಂ ನಾಸೀದ್ರಜೋ ನೋ ವ್ಯೋಮ ಪರೋಯತ್ ಕಿಮಾವರೀವ ಕುಹಕಸ್ಯ ಶರ್ಮನ್ ಅಂಬಕ್ಕಿ ಭಾಸೀತ್ ಗಹನಂ ಗಭೀರಂ ಅಂತ ಹೇಳಿಕೊಂಡು ಯಾವುದೂ ಇಲ್ಲದಿರತಕ್ಕಂಥ ಸಂದರ್ಭದಲ್ಲಿ ಇರತಕ್ಕಂಥವನು ಯಾರು? ಆ ತಮ ಆಸೀತ್ ತಮಾಸ ಗೂಢಮಗ್ರೆ ಅಂತ ಹೇಳಿಕೊಂಡು ಎಲ್ಲದಕ್ಕಿಂತಲೂ ಕೂಡ ಆದಿಯಾಗಿರ್ತಕ್ಕಂಥವನು ಭಗವಂತ ಅಂತ ಹೇಳ್ತಾರೆ. ಅಂದರೆ ಯಾವುದೂ ಇರಲಿಲ್ಲ, ಜಗತ್ತಿನಲ್ಲಿ ಮೊದಲಿಗೆ ಇರತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಅದು ಭಗವಂತ, ಭಗವತ್ತತ್ವ. ಆ ಭಗವಂತ ಜಗತ್ತನ್ನು ಪಾಲನೆ ಮಾಡಿಕೊಂಡು, ಜಗತ್ತನ್ನು ನಿಯಮನೆ ಮಾಡಿಕೊಂಡು, ಇಡೀ ಜಗತ್ತಿಗೆ ಧಾರಕನಾಗಿತ್ತುಕೊಂಡು ಇದ್ದ ಅಂತಹ ಭಗವಂತನನ್ನು ಹೇಳ್ತಾರೆ. ಏನು ಮಾಡಬೇಕು ಅಂತ ಕೇಳಿದರೆ, ಅಂಥವನನ್ನು ಈ ನಾರದರು ನೋಡ್ತಾ ಇದ್ದಾರೆ. ನಾರದರು ನೋಡಿದಾಗ ಅಲ್ಲಿ ನಮಸ್ಕರಿಸ್ತಾರೆ. ನಮಸ್ಕರಿಸಿಕೊಂಡು ನಂತರದಲ್ಲಿ ಅಲ್ಲಿಗೆ ಅಕ್ರೂರನ ಬಂದಿದ್ದಾನೆ. ಅಕ್ರೂರ ಅವನು ಯಾಕೆ ಬಂದಿದ್ದಾನೆ ಅಂತ ಕೇಳಿದರೆ, ಆ ಕೃಷ್ಣನನ್ನು ಕಂಸ ಕರೆದಿರ್ತಾನೆ. ಅಲ್ಲಿಗೆ ಬಂದು ಒಂದು ಆ ಮಲ್ಲಯುದ್ಧವನ್ನು ಏರ್ಪಡಿಸಿದ್ದಾನೆ. ಆ ಮಲ್ಲಯುದ್ಧದ ನೆಪದಿಂದಾಗಿ ಆ ಕೃಷ್ಣನನ್ನು ಕರ್ಕೊಂಡು ಬರಬೇಕು. ತದನಂತರದಲ್ಲಿ ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಕೃಷ್ಣನನ್ನು ಅವಮಾನವನ್ನು ಮಾಡಬೇಕು ಅಥವಾ ಅವರ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಅವನ ಚಿಂತನೆ. ಆದರೆ ಯಾವುದು ಆಗುವುದಿಲ್ವೋ ಅದನ್ನು ಆ ಕಂಸ ಚಿಂತನೆ ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ಅಕ್ರೂರನನ್ನು ಕಳಿಸಿದ್ದಾನೆ. ಅಕ್ರೂರ ಆ ಕೃಷ್ಣನ ಹತ್ರ ಬಂದಿದ್ದಾನೆ. ಕೃಷ್ಣನ ಹತ್ರ ಬಂದು ಸರ್ವ ಕಡೆಗಳಲ್ಲೂ ಕೂಡ ನೋಡಿರತಕ್ಕಂಥವನು ಭಗವಂತ ಆ ಅಕ್ರೂರ. ಏನು ಆ ಕೃಷ್ಣ ಅಲ್ಲಿಗೆ ಬಂದಾಗ ಅಲ್ಲಿರತಕ್ಕಂತಹ ಕೃಷ್ಣನ ಹೆಜ್ಜೆಗಳನ್ನು ನೋಡಿ ತಾನು ಅಲ್ಲಿ ತನ್ನ ಪಾದವನ್ನು ಇಡಬಾರ್ದು ಅಂತ ಹೇಳಿಕೊಂಡು ಆ ಹೊರಲಾಟದ ತನ್ನ ದೇಹದ ದಂಡನೆ ಮೂಲಕವಾಗಿ ಅವನು ಬಂದಿರತಕ್ಕಂಥವನು ಅಕ್ರೂರ. ಅಷ್ಟು ಚಿಂತನೆಯಲ್ಲಿರ್ತಕ್ಕಂಥವನು ಅಕ್ರೂರ. ಈಗ ಕೃಷ್ಣನನ್ನು ನೋಡ್ತಾ ಇದ್ದಾನೆ. ಆ ಕೃಷ್ಣನನ್ನು ನೋಡಿದಾಗ ನಮಸ್ಕಾರವನ್ನು ಮಾಡ್ತಾನೆ. ತದನಂತರದಲ್ಲಿ ಏನು ಕೃಷ್ಣನನ್ನು ನೋಡಿದ್ರಿಂದಾಗಿ ಎಲ್ಲ ತನ್ನ ಜನ್ಮಾಂತರಗಳಿಂದ ಮಾಡಿರತಕ್ಕಂತಹ ಪಾಪಗಳು ಅದೆಲ್ಲವೂ ಕೂಡ ನನಾದನಾದ ದುರಿತೌಘ ಅಮರ್ದಯನ್ ಅನಂತನಂದಸ್ಯ ತವ ಫಲೋದಯಂ. ನಮ್ಮಲ್ಲಿರತಕ್ಕಂತಹ ಏನು ದುರಿತಗಳು ಆ ಎಲ್ಲ ದುರಿತಗಳನ್ನು ದೂರ ಮಾಡತಕ್ಕಂತಹ ಸಾಮರ್ಥ್ಯ ಇರತಕ್ಕಂಥವನು ಅದು ಭಗವಂತ. ಅಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾನೆ. ನಮಸ್ಕಾರವನ್ನು ಮಾಡಿ
ನೋಡ್ತಾ ಇದ್ದಾನೆ. ಬಹಳ ರೀತಿಯಾಗಿರ್ತಕ್ಕಂತಹ ಆನಂದವನ್ನು ಪಡ್ತಾನೆ. ಕೃಷ್ಣನೂ ಕೂಡ ಆ ಅಕ್ರೂರರನ್ನು ನೋಡಿದ್ದಾನೆ. ನೋಡಿ ತದನಂತರದಲ್ಲಿ ಅವನನ್ನು ಹತ್ತಿರಕ್ಕೆ ಕರೆದಿದ್ದಾನೆ. ಕರೆದು ಏನು ಹೇಳ್ತಾನೆ ಅಂತ ಕೇಳಿದ್ರೆ, ತಾನು ಒಂದು ರೀತಿಯಾಗಿರ್ತಕ್ಕಂತಹ ಭಯಭೀತವಾಗಿರ್ತಕ್ಕಂತಹ ಇದ್ದಾನೆ. ಯಾಕೆ? ತಾನು ಇಷ್ಟು ಸಮಯಗಳ ಕಾಲ ಕಂಸನ ಬಳಿ ಇದ್ದ. ಕಂಸನ ಬಳಿ ಇದ್ದದ್ರಿಂದಾಗಿ, ದುಷ್ಟನ ಬಳಿ ಇದ್ದದ್ರಿಂದಾಗಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಕಷ್ಟ ಇದೆಯೋ ಅಂತ ಹೇಳಿಕೊಂಡು ಆ ರೀತಿಯಾಗಿರ್ತಕ್ಕಂತಹ ಒಂದು ಭಯಭೀತನಾಗಿರ್ತಕ್ಕಂಥ ಇದರಲ್ಲಿ ಕೃಷ್ಣನ ಬಳಿಗೆ ಬಂದಿದ್ದಾನೆ. ಕೃಷ್ಣ ಅಕ್ರೂರನನ್ನು ಆಲಿಂಗನೆ ಮಾಡಿದ್ದಾನೆ, ಬಿಗಿದು ಅಪ್ಪಿಕೊಂಡಿದ್ದಾನೆ. ಅಪ್ಪಿಕೊಂಡು ಹೇಳ್ತಾನೆ, ಏನು ಅವನಿಗೆ ಅನಾದಿ ಕಾಲಗಾಲದಲ್ಲಿರತಕ್ಕಂಥ ಅಕ್ರೂರ ಅವನಿಗೇನಾಯಿತು ಅಂತ ಕೇಳಿದ್ರೆ, ಸಂಸಾರದ ಬಂಧನದಿಂದಾಗಿ ಬಿಡುಗಡೆ. ಅವನಿಗೆ ಈ ಲಿಂಗದೇಹದ ಬಂಧನ ಇತ್ತು. ಈ ಲಿಂಗದೇಹ, ಪ್ರದ್ಯುಮ್ನ ದೇಹ, ಅನಿರುದ್ಧ ದೇಹ, ಎಲ್ಲ ದೇಹಗಳ ಬಂಧನ ಇತ್ತು. ಈ ಬಂಧನದಿಂದ ಬಿಡುಗಡೆ ಯಾವಾಗ ಭಗವಂತ ಯಾವಾಗ ಆಲಿಂಗನ ಮಾಡಿದ್ನೋ, ಭಗವಂತನ ಆಲಿಂಗನ ನಮಗಾಗಬೇಕು. ಯಾವಾಗ ನಮ್ಮನ್ನ ಭಗವಂತ ಆಲಿಂಗನೆ ಮಾಡ್ತಾನೋ ಆವಾಗ ಎಲ್ಲ ಏನು ನಮ್ಮಲ್ಲಿರತಕ್ಕಂತಹ ಕಷ್ಟಗಳು ಎಲ್ಲವೂ ಕೂಡ ಅದು ದೂರವಾಗುವಂತಹದ್ದು. ಇದು ದೂರವಾಗದೆ ಭಗವಂತ ಅವನನ್ನು ಆಲಿಂಗನ ಮಾಡಿದ್ದಾನೆ. ಅವನ ಆಲಿಂಗನ ಏನಾಯಿತು ಅಂತ ಕೇಳಿದ್ರೆ, ಅವನಿಗೆ ಪೂರ್ಣ ಅವನ ಸಂಸಾರದ ಬಂಧನ, ಸಂಸಾರದ ಏನು ಒದ್ದಾಟ ಇತ್ತು ಅದರಿಂದ ಒಂದು ರೀತಿಯಾಗಿರ್ತಕ್ಕಂತಹ ವಿಮೋಚನೆಯನ್ನು ಸಿಗುವಂತಹದ್ದು ಎಂಬುದಾಗಿ ಗೊತ್ತಾಗಿದೆ. ಹೀಗೆ ಪೂರ್ಣವಾಗಿ ಅವನನ್ನು ಅಕ್ರೂರನ್ನು ಆಲಿಂಗನ ಮಾಡಿದ್ದಾನೆ. ಏನು ಇದರಿಂದ ತಿಳಿಯುವಂತಹದ್ದೇನು ಅಂತ ಕೇಳಿದ್ರೆ, ಭಗವಂತ ಯಾರೆಲ್ಲ ಸಾತ್ವಿಕರಾಗಿರತಕ್ಕಂತಹ ಜೀವರಾಶಿಗಳಿದ್ದಾರೋ ಅವರನ್ನು ಭಗವಂತ ತನ್ನವರನ್ನು ಅಂತ ಮಾಡಿಕೊಳ್ತಾನೆ. ಯಾರು ತನಗೆ ಅತೀಯಾಗಿರ್ತಕ್ಕಂತಹ ಸಾತ್ವಿಕರು, ತನ್ನನ್ನು ಬಿಟ್ಟು ಇನ್ನೊಬ್ಬರನ್ನ ಯಾವ ಕಾಲಕ್ಕೂ ಕೂಡ ಮಾನಸಿಕವಾಗಿಯೂ ಕೂಡ ಯಾರು ಚಿಂತನೆಯನ್ನು ಮಾಡೋದಿಲ್ವೋ ಅಂಥವರನ್ನು ಭಗವಂತ ತನ್ನವಾ ಅಂತ ಹೇಳಿಕೊಂಡು ಸ್ವೀಕಾರ ಮಾಡ್ತಾನೆ. ಈಗ ಅಕ್ರೂರರನ್ನು ಭಗವಂತ ತನ್ನವಾ ಅಂತ ಸ್ವೀಕಾರ ಮಾಡಿದ್ದಾನೆ. ಹೀಗೆ ಆ ತನ್ನವಾ ಅಂತ ಹೇಳಿಕೊಂಡು ಸ್ವೀಕಾರ ಮಾಡಿರತಕ್ಕಂಥವನು ಇನ್ನು ಹೀನಂ ಅಹೀನಂ ಅತಿತುಂ ನಿನೀಶು, ಇನ್ನು ಯಾರೆಲ್ಲ ದುಷ್ಟರಿದ್ದಾರೆ ಅವರನ್ನು ಇದರಿಂದ ಪೂರ್ಣವಾಗಿ ಭಗವಂತ ನಿರ್ಣಯ ಮಾಡಲಿಕ್ಕೆ ನೋಡ್ತಾ ಇರ್ತಾನೆ. ಇನ್ನು ಯಾರೆಲ್ಲ ಭೂಮಿಗೆ ಭಾರವಾಗಿರ್ತಕ್ಕಂಥವರು, ಭೂಮಿಗೆ ಪೂರ್ಣವಾಗಿ ಭೂಮಿಯಲ್ಲಿ ಸುಮ್ಮನೆ ಈ ಆಸುರಿ ಪ್ರವೃತ್ತಿಯನ್ನು ಮಾಡಿಕೊಂಡಿರ್ತಾರೋ ಅಂಥವರನ್ನು ಭಗವಂತ ಸಂಹಾರ ಮಾಡ್ತಾನೆ. ಯಾರೆಲ್ಲ ಸಜ್ಜನರು ಅಂತಿದ್ದಾರೆ ಅಂಥವರನ್ನು ತನ್ನವರು ಅಂತ ಹೇಳಿಕೊಂಡು ಭಗವಂತ ಸ್ವೀಕಾರ ಮಾಡ್ತಾನೆ. ಅಂಥವರನ್ನು ಇಲ್ಲಿ ಈಗ ಅಕ್ರೂರ ಬಂದಿರತಕ್ಕಂಥವದ್ದು ಈ ಕೃಷ್ಣನನ್ನು ಮಥುರೆಗೆ ಕರ್ಕೊಂಡು ಹೋಗಬೇಕು. ಅಲ್ಲಿ ಆಗತಕ್ಕಂತಹ ಮಲ್ಲಯುದ್ಧದಲ್ಲಿ ಕೃಷ್ಣ ಇರಬೇಕು ಅಂತ ಹೇಳಿಕೊಂಡು ಅದಕ್ಕೋಸ್ಕರವಾಗಿ ಬಂದಿದ್ದಾರೆ. ಕೃಷ್ಣ ಅವನನ್ನು ಮಾತನಾಡಿಸ್ತಾನೆ. ಮಾತನಾಡಿಸಿ ಏನು ಹೇಳ್ತಾನೆ, ಸಂಭಾಷಣೆಯನ್ನು ಮಾಡ್ತಾನೆ. ಅದೇನು ಅಂತ ಕೇಳಿದ್ರೆ, ನಾವು ಅಕ್ರೂರ ಭಗವಂತನ ಜೊತೆಗೆ ಸಂಭಾಷಣೆಯನ್ನು ಮಾಡ್ತಾ ಇದ್ದಾನೆ, ಭಗವಂತನ ಜೊತೆಗೆ ಮಾತನ್ನ ಆಡ್ತಾ ಇದ್ದಾನೆ ಅಂತ ಹೇಳಿದರೆ ಅವನ ಯೋಗ್ಯತೆ, ಅವನ ಚಿಂತನೆ ಯಾವ ರೀತಿ ಆಗಿರ್ತಕ್ಕಂಥದ್ದು ಅಂತ ಗೊತ್ತಾಗಿದೆ. ಭಗವಂತನ ಜೊತೆಗೆ ಮಾತನ್ನಾಡಬೇಕು, ಭಗವಂತನ ಹತ್ತಿರಕ್ಕೆ ಹೋಗಬೇಕು ಅಂತಾದರೂ ಕೂಡ ಅದಕ್ಕೆ ತುಂಬ ಸಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಈಗ ಅಕ್ರೂರ ಅಷ್ಟು ದೊಡ್ಡ ಚಿಂತನೆಯಿರ್ತಕ್ಕಂಥವನು, ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಪಾಂಡಿತ್ಯವನ್ನು ಜ್ಞಾನಿಯಾಗಿರ್ತಕ್ಕಂಥವನು. ಅವನನ್ನು ಕೃಷ್ಣ ಮಾತನಾಡಿಸ್ತಾ ಇದ್ದಾನೆ. ಮಾತನಾಡಿಸಿ ಕೇಳ್ತಾ ಇದ್ದಾನೆ. ಅದೇನು ಅಂತ ಕೇಳಿದ್ರೆ, ಭಗವಂತನ ಹತ್ರ ಹೇಳ್ತಾನೆ, ಬಂದು ಯಾಕೆ ಬಂದಿದ್ದಾನೆ ಅಂತ ಕೇಳಿದರೆ, ಕಂಸನ ಬಳಿಯಿಂದ ಕಂಸನ ಅರಮನೆಯಿಂದ ಬಂದಿರತಕ್ಕಂಥವನು ಅಕ್ರೂರ. ಕಂಸನ ವ್ಯಕ್ತಿ,
ವಾಸ್ತವಿಕವಾಗಿ ಅಕ್ರೂರ ಒಳ್ಳೆಯ ಜ್ಞಾನಿ. ಆ ಜ್ಞಾನಿಯಾಗಿರ್ತಕ್ಕಂಥವನು ಬಂದಿದ್ದಾನೆ. ಬಂದು ಹೇಳ್ತಾನೆ ಏನು ಅಂತ ಕೇಳಿದರೆ, ನೀನು ಆ ಅಕ್ರೂರನ ಬಳಿ ಕೇಳ್ತಾ ಇದ್ದಾನೆ, ನೀನು ಬಂದಿರತಕ್ಕಂಥದ್ದು ಯಾಕೆ ಅಂತ ಕೇಳಿದರೆ, ಕೃಷ್ಣನ ಜೊತೆಗೆ ಮಾತನಾಡ್ತಾ ಆ ಪರಮಾತ್ಮ ಅಕ್ರೂರ ಕೃಷ್ಣನ ನೋಡ್ತಾ ಇದ್ದಾನೆ. ಏನು ಯಾವ ರೀತಿಯಾಗಿ ನೋಡ್ತಾ ಇದ್ದಾನೆ ಅಂತ ಕೇಳಿದ್ರೆ, ನೀನು ಎಲ್ಲಿಯ ತನಕ ಈ ದೇಹದಲ್ಲಿರ್ತೀಯೋ ಅಲ್ಲಿಯ ತನಕ ಈ ದೇಹದಲ್ಲಿ ಎಲ್ಲ ರೀತಿಯಾಗಿರತಕ್ಕಂತಹ ಚೇಷ್ಟೆಗಳು, ಯಾವಾಗ ನೀನು ಈ ದೇಹದಿಂದಾಗಿ ದೂರಕ್ಕೆ ಹೋಗ್ತೀಯೋ ಆವಾಗ ಇದು ಮೃತ ಅಂತ. ಎಲ್ಲಿಯ ತನಕ ಇದರಲ್ಲಿರ್ತಕ್ಕಂತಹ ಎಲ್ಲ ಏನು ಆಟ ಭಗವಂತ ಇರುವ ತನಕ ಮಾತ್ರ. ಯಾವಾಗ ಇದರಿಂದ ಭಗವಂತ ಹೋಗಿಬಿಡ್ತಾನೋ ಆವಾಗ ಇದರಲ್ಲಿರ್ತಕ್ಕಂಥದ್ದು ಯಾವುದೂ ಕೂಡ ಇದರಲ್ಲಿ ಚೇಷ್ಟಾದಿಗಳು ಇರೋದಿಲ್ಲ. ಅಂದರೆ ಯಾವಾಗ ಪರಮಾತ್ಮ ಇರ್ತಾನೋ ಆವಾಗ ಬ್ರಹ್ಮಣ ತೆಕ್ತದೇಹಸ್ತು ಮೃತ ಉಚ್ಯತೆ. ಭಗವಂತ ಯಾವಾಗ ಈ ದೇಹವನ್ನು ಬಿಡ್ತಾನೋ ಆವಾಗ ಇದು ಶರೀರ ಮೃತ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಷ್ಟೆಗಳು ಆಗೋದಿಲ್ಲ. ಯಾವ ರೀತಿಯಾಗಿರ್ತಕ್ಕಂತಹ ದೊಡ್ಡ ಚಿಂತನೆಯನ್ನು ಕೃಷ್ಣನ ಎದುರುಗಡೆಗೆ ಅಕ್ರೂರ ಹೇಳ್ತಾ ಇದ್ದಾನೆ. ತದನಂತರದಲ್ಲಿ ಹೇಳ್ತಾನೆ, ನಿನ್ನ ತಂದೆ ತಾಯಿಯಾಗಿರ್ತಕ್ಕ ವಸುದೇವ ದೇವಕಿಯರು ಕೂಡ ಅಲ್ಲಿ ಕ್ಷೇಮವಾಗಿದ್ದುಕೊಂಡು ಒಳ್ಳೆಯ ರೀತಿಯಲ್ಲಿದ್ದಾರೆ. ಆದರೆ ಅವರನ್ನು ಸಂಕೋಲೆಯಿಂದ ಆ ಸೆರೆಮನೆಯಲ್ಲಿ ಬಂಧಿಸಿ ಇಟ್ಟಿದ್ದಾನೆ. ಆ ಬಂಧಿಸಿ ಇಟ್ಟಿರತಕ್ಕಂತಹದ್ದು ಎಂಬುದಾಗಿ ಎಲ್ಲ ಆ ವಿಚಾರಗಳನ್ನು ಹೇಳ್ತಾನೆ. ಅಕ್ರೂರ ಹೇಳ್ತಾನೆ ಏನು ಅಂತ ಕೇಳಿದರೆ, ಈಗ ನಮಗೆ ಆ ಅಕ್ರೂರನ ಜೊತೆಗೆ ಎಲ್ಲ ಅವನ ಅಲ್ಲಿರ್ತಕ್ಕಂತಹ ಮಥುರೆಯಲ್ಲಿರ್ತಕ್ಕಂತಹ ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದಾನೆ. ಯಾಕೋಸ್ಕರವಾಗಿ ಕಂಸ ಕೃಷ್ಣನನ್ನು ಕರೆಸಿಕೊಳ್ತಾ ಇದ್ದಾನೆ ಎಂಬಂಥ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾನೆ. ಏನು ಅಂತ ಕೇಳಿದರೆ, ನಿನಗೆ ನಾನು ಹೇಳಬೇಕು ಅಂತೇನೂ ಇಲ್ಲ. ಯಾಕೆ ಎಲ್ಲವನ್ನೂ ಕೂಡ ತಿಳಿದುಕೊಂಡಿರ್ತಕ್ಕಂಥವು ನೀನೇ. ನಿನಗೆ ಗೊತ್ತಿಲ್ಲ ಅಂತ ಯಾವುದೂ ಇಲ್ಲ. ಇಡೀ ಜಗತ್ತನ್ನು ನಿಯಮನೆ ಮಾಡಿ ಎಲ್ಲ ಜಗತ್ತಿನ ಆಗು ಹೋಗುಗಳಿಗೆ ಕಾರಣೀಕರ್ತನಾಗಿರ್ತಕ್ಕಂಥವು ನೀನು. ಅಂತಹ ನೀನು ಏನು ಕೇಳ್ತಾ ಇದ್ದೀಯೋ ಆದರೂ ಕೂಡ ಹೇಳ್ತಾನೆ, ಇಡೀ ಜಗತ್ತು ನಾನು ನಿನ್ನಲ್ಲಿ ನೋಡ್ತಾ ಇದ್ದೇನೆ. ಜಡ ಚೇತನ ಎಲ್ಲ ರೀತಿಯಾಗಿರ್ತಕ್ಕಂತಹ ಪ್ರಪಂಚಗಳಿಗೆ ನಿಯಾಮಕತ್ವ ಏನಿದೆಯಾ ಅಂಥವರನ್ನು ನಾನು ನಿನ್ನನ್ನು ನೋಡ್ತಾ ಇದ್ದೇನೆ. ತದನಂತರದಲ್ಲಿ ಏನು ಅಂತ ಕೇಳಿದ್ರೆ ಎಲ್ಲ ಮಾತುಗಳನ್ನು ಹೇಳ್ತಾನೆ. ಸಂಸಾರದಿಂದಾಗಿ ಬಿಡುಗಡೆಗೆ ಬೇಕಾಗಬೇಕು ಅಂತಾದರೆ, ಸಂಸಾರದಿಂದಾಗಿ ಯಾರು ಬಿಡುಗಡೆಯನ್ನು ಬಯಸ್ತಾರೋ ಅಂಥವರು ಮುಖ್ಯವಾಗಿ ಯಾರ ಅನುಗ್ರಹವನ್ನು ಕೇಳಬೇಕು ಅಂತ ಕೇಳಿದರೆ ಕೇವಲ ಭಗವಂತನನ್ನು ಮಾತ್ರ. ಬೇರೆ ಯಾರನ್ನೂ ಕೂಡ ಕೇಳಿದರೂ ಕೂಡ ಸಂಸಾರದಿಂದಾಗಿ ಬಿಡುಗಡೆ ಸಾಧ್ಯ ಇಲ್ಲ. ಹೀಗೆ ಎಲ್ಲ ವಿಷಯಗಳನ್ನು, ನಿನ್ನ ದರ್ಶನ ಸ್ಪರ್ಶನ ಎಲ್ಲವನ್ನೂ ಕೂಡ ಸಿಗಬೇಕು ಅಂತಾದರೂ ಕೂಡ ಅದಕ್ಕೆ ತುಂಬ ಜನ್ಮಾಂತರಗಳ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿಕೊಂಡು ಎಲ್ಲ ಹೇಳ್ತಾನೆ. ಹೀಗೆ ಹೇಳಿದ ನಂತರ ತದನಂತರದಲ್ಲಿ ರಾಜರು ಇದರ ಒಟ್ಟಿಗೆ ಒಂದು ದೊಡ್ಡ ಸಂದೇಶವನ್ನು ಹೇಳ್ತಾರೆ. ಅದೇನು ಅಂತ ಕೇಳಿದರೆ, ಯಯಾಸತ್ವಾಂ ಸಮಾಲೋಕ್ಯ ಮಮ ಪ್ರಾಣೋಪಿ ಇಯಾಸತಿ ಯುವಯೋರವಿನಾಭಾವಂ ಅಕ್ಷ್ವೈರೀಕ್ಷಾಮಹೇ ಅದುನಾ. ಈಗ ಇಲ್ಲಿ ಆ ಕಂಸ ಕರೆದಿರತಕ್ಕಂತಹದ್ದು, ಆ ಕಂಸ ನಿನ್ನನ್ನು ಮಥುರೆಗೆ ಬಂದು ಅಲ್ಲಿ ಏನೋ ಒಂದು ಯುದ್ಧವನ್ನು ಮಾಡುವ ಮೂಲಕವಾಗಿ ಯುದ್ಧಕ್ಕೆ ನಿನ್ನನ್ನು ಆಹ್ವಾನ ಮಾಡಿದ್ದಾನೆ. ಬಂದು ಏನಾಯಿತು ಅಂತ ಕೇಳಿದ್ರೆ, ಈಗ ಕೃಷ್ಣ ಅಲ್ಲಿಗೆ ಆ ಮಥುರೆಗೆ ಅಕ್ರೂರನ್ನ ಮಾತನ್ನು ಅನುಸರಿಸಿಕೊಂಡು ಅಲ್ಲಿಗೆ ಹೋಗಲಿಕ್ಕೆ ಅಣಿಯಾಗ್ತಾನೆ. ಇದನ್ನು ತಿಳಿದಿರ್ತಕ್ಕಂಥವರು ಆ ಗೋಕುಲದಲ್ಲಿರ್ತಕ್ಕಂತಹ ನಿವಾಸಿಗಳು ಎಲ್ಲರೂ ಕೂಡ ತುಂಬ ಕ್ಲೇಶವನ್ನು ಅನುಭವಿಸ್ತಾರೆ. ಯಾಕೆ ಅಂತ ಕೇಳಿದರೆ, ಕೃಷ್ಣ ಮತ್ತೆ ಪುನಃ ಅಲ್ಲಿಗೆ ಹೋದ ಅಂತ ಆದರೆ
ಮತ್ತೆ ಆ ದುಷ್ಟನಾಗಿರ್ತಕ್ಕಂತಹ ಕಂಸ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ತನ್ನ ದುಷ್ಟತನವನ್ನು ತೋರಿಸ್ತಾನೆ. ಅದಕ್ಕೋಸ್ಕರವಾಗಿ ಕೃಷ್ಣ ನೀನು ಮತ್ತೆ ಪುನಃ ಮಥುರೆಗೆ ಹೋಗುವುದು ಬೇಡ ಅಂತ ಎಂಬುದಾಗಿ ಆ ಗೋಕುಲದಲ್ಲಿರತಕ್ಕಂತಹ ನಿವಾಸಿಗಳು ಹೇಳ್ತಾರೆ. ಹೀಗೆ ಇದ್ರೂ ಕೂಡ ಕೃಷ್ಣ ಅಲ್ಲಿಗೆ ಹೋಗುವಂತಹದ್ದು ಹೋಗಿಯೇ ಹೋಗ್ತಾನೆ. ಯಾಕೆ? ಇಡೀ ಜಗತ್ತನ್ನು ಸಂಹಾರ ಮಾಡತಕ್ಕಂಥವನು ಭಗವಂತ. ಯಕ್ಕಶ್ಚಿತ್ ಆಗಿರತಕ್ಕಂತಹ ಈ ಕಂಸ ಯಾವುದೇ ರೀತಿಯಾಗಿರ್ತಕ್ಕಂತಹ ಉಪದ್ರವವನ್ನು ಆ ಕೃಷ್ಣನಿಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ತಿಳಿದುಕೊಂಡು ಕೃಷ್ಣ ಆ ಮಥುರೆಗೆ ಹೋಗಲಿಕ್ಕೆ ಅಣಿಯಾಗ್ತಾನೆ. ಅಲ್ಲಿ ಹೋಗಿ ಆ ಕಂಸನನ್ನು ಸಂಹಾರ ಮಾಡುವುದಕ್ಕೋಸ್ಕರವಾಗಿ ಅಣಿಯಾಗ್ತಾನೆ. ತದನಂತರದಲ್ಲಿ ರಾಜರು ಒಂದು ಮಾತನ್ನು ಹೇಳ್ತಾರೆ. ಅದೇನು ಅಂತ ಕೇಳಿದ್ರೆ, ನಮಗೆ ಒಂದು ದೇಹದಲ್ಲಿ ಯಯಾಸುತ್ವಾಂ ಮಮ ಪ್ರಾಣೋಪಿ ಯಾಸತಿ, ಈ ದೇಹದ ಒಳಗೆ ಪ್ರಾಣದೇವರು ದೇವರು ಈ ಎರಡೂ ಕೂಡ ಇದ್ದಾಗ ಮಾತ್ರ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಷ್ಟೆಗಳು ಇರುವಂತಹದ್ದು. ಒಂದು ವೇಳೆ ಪ್ರಾಣದೇವರಿಲ್ಲ ದೇವರಿಲ್ಲ ಅಂತ ಆದರೆ ಆವಾಗ ಯಾವುದೇ ರೀತಿಯಾಗಿರ್ತಕ್ಕಂತಹ ಕ್ರಿಯೆಗಳು ಇದರಿಂದ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಈ ಎಲ್ಲ ನಮಗೆ ದೇವರ ಬಗ್ಗೆ ಪ್ರಾಣದ ಬಗ್ಗೆ ಎಲ್ಲದರ ಅನುಗ್ರಹವಾಗಬೇಕು ಅಂತ ಹೇಳಿದರೆ ಆವಾಗ ಅದಕ್ಕೆ ಬೇಕಾಗಿರತಕ್ಕಂತಹ ಪುರಾಣಗಳ ಶ್ರವಣ ತತ್ವಗಳ ಶ್ರವಣವನ್ನು ಮಾಡಿದಾಗ ಮಾತ್ರ ಅದಕ್ಕೆ ನಮಗೆ ಆ ಜ್ಞಾನ ಬರುವಂತಹದ್ದು ಒಂದು ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಈ ಬಿಲ್ಲ ಹಬ್ಬ ಅಂತ ಹೇಳಿಕೊಂಡು ನೆಪವನ್ನು ಮಾಡಿಕೊಂಡು ಆ ಕೃಷ್ಣನನ್ನು ಕರೆಸಿದ್ದಾನೆ ಕಂಸ. ಅಲ್ಲಿಗೆ ಕರೆಸಿ ಏನು ಅಂತ ಕೇಳಿದರೆ ಅವನನ್ನು ಒಂದು ರೀತಿಯಾಗಿ ಸಂಹಾರವನ್ನು ಮಾಡಬೇಕು ಅಥವಾ ಇನ್ನಿತರ ಯಾವುದೋ ಒಂದು ತನ್ನ ದುರುದ್ದೇಶವನ್ನು ಇಟ್ಟುಕೊಂಡು ಕೃಷ್ಣನನ್ನು ಕರೆಸ್ತಾನೆ. ಆ ಬಿಲ್ಲ ಹಬ್ಬ ಅಂತ ಹೇಳಿಕೊಂಡು ನೆಪವನ್ನು ಮಾಡಿಕೊಂಡು. ಆದರೆ ಅದರಿಂದ ಏನೂ ಆಗೋದಿಲ್ಲ. ಯಾಕೆ? ಕಂಸ ಬಿಲ್ಲ ಹಬ್ಬವನ್ನು ಮಾಡುವ ಮೂಲಕವಾಗಿ ಅದರಿಂದ ಏನು ಆಗುವಂತಹದ್ದು ಯಾರಿಗೆ ಅಂತ ಕೇಳಿದ್ರೆ ಕಂಸನೇ ತನ್ನ ನಾಷ್ಟವನ್ನು ಮಾಡುವಂತಹದ್ದು ಹೊರತು ಭಗವಂತನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ನಷ್ಟ ಅದರಿಂದ ಆಗೋದಿಲ್ಲ. ತದನಂತರದಲ್ಲಿ ಕೃಷ್ಣ ಹೇಳ್ತಾನೆ, ಆ ರಾಜರು ಹೇಳ್ತಾ ಇದ್ದಾರೆ, ನಮಗೆ ಜೀವನದಲ್ಲಿ ಒಂದು ಅನುಕೂಲವೋ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ನಮಗೆ ಅನುಕೂಲವಾಗಿದ್ದಾನೆ ಅಥವಾ ಇನ್ನಿತರ ಯಾವುದೋ ಒಬ್ಬ ವ್ಯಕ್ತಿ ಪ್ರತಿಕೂಲನಾಗಿದ್ದಾನೆ ಅಂತ ಹೇಳಿಕೊಂಡು ಈ ರೀತಿಯಾಗಿ ನಾವು ಏನು ಚಿಂತನೆಯನ್ನು ಮಾಡ್ತೇವೆ ಅದು ಆ ವ್ಯಕ್ತಿ ಮಾತ್ರ ಅಲ್ಲ, ಅದು ವ್ಯಕ್ತಿ ಮಾಧ್ಯಮ. ಕೇವಲ ಆ ವ್ಯಕ್ತಿ ಒಂದು ನಿಮಿತ್ತ. ಆ ನಿಮಿತ್ತದ ಮೂಲಕವಾಗಿ ನಮಗೆ ಕೆಲವೆಲ್ಲ ಸೂಚಕ. ಅವನ ಮೂಲಕವಾಗಿ ಯಾವುದೋ ಒಂದು ನಮಗೆ ಅನಿಷ್ಟಾದಿಗಳು ಆಗುವಂತಹದ್ದಿದ್ದರೆ ಅದರ ಮೂಲಕವಾಗಿ ಆ ವ್ಯಕ್ತಿಯ ಮೂಲಕವಾಗಿ ಭಗವಂತ ನಮಗೆ ಸೂಚನೆ ಮಾಡ್ತಾನೆ. ಈಗ ಅಕ್ರೂರ ಏನು ಮಾಡಿದ್ದಾನೆ? ಅವನದ್ದೇ ಭಗವಂತನದ್ದೇ ಚಿಂತನೆ. ಅವನೇ ಬಂದು ನನಗೆ ಆ ಮಥುರೆಯಲ್ಲಿ ಆಗತಕ್ಕಂತಹ ಕಂಸ ಏರ್ಪಡಿಸಿರತಕ್ಕಂತಹ ಬಿಲ್ಲ ಹಬ್ಬದ ವ್ಯವಸ್ಥೆಯನ್ನು ಅವರು ಹೇಳಬೇಕು, ತನ್ಮೂಲಕವಾಗಿ ಅವನಿಗೆ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿಕೊಂಡು ಆ ವ್ಯವಸ್ಥೆ ಭಗವಂತನದ್ದು. ಹೀಗೆ ಹೇಳ್ತಾನೆ ಅಕ್ರೂರ. ತದನಂತರದಲ್ಲಿ ಇದರಿಂದ ರಾಜರು ನಮಗೆ ಹೇಳತಕ್ಕಂಥದ್ದೇನು ಅಂತ ಕೇಳಿದರೆ, ಅಕ್ರೂರನೂ ಕೂಡ ಒಂದು ರೀತಿಯಾಗಿ ಇದರಿಂದ ದುಃಖವನ್ನು ಪಡ್ತಾ ಇದ್ದಾನೆ. ಯಾಕೆ ಅಂತ ಕೇಳಿದರೆ, ತಾನು ಮನಸ್ಸಿಲ್ಲದಿರ್ತಕ್ಕಂತಹ ಮನಸ್ಸಿನಿಂದ ಆ ಕೃಷ್ಣನ ಹತ್ತಿರ ಬಂದಿದ್ದಾನೆ. ಯಾಕೆ? ಆ ಅಕ್ರೂರ ಅವನಿಗೆ ಕೃಷ್ಣನು ಅಲ್ಲಿ ಬಂದು ಆ ಬಿಲ್ಲ ಹಬ್ಬವನ್ನು ಅಲ್ಲಿ ಆ ಕಂಸ ಏರ್ಪಡಿಸತಕ್ಕಂತಹ ಬಿಲ್ಲ ಹಬ್ಬಕ್ಕೆ ಬಂದು ಏನೋ ಒಂದು ಅದರಿಂದ ಆಗತಕ್ಕಂತಹ ಅನಿಷ್ಟವನ್ನು ಅಂತ ಹೇಳಿದರೆ ಅವನಿಗೂ ಅದು ಬೇಕಾಗಿರತಕ್ಕಂಥದ್ದಲ್ಲ. ಆದರೂ ಕೂಡ ಒಂದು ರೀತಿಯಾಗಿರತಕ್ಕಂತಹ ಒಲ್ಲದ ಮನಸ್ಸಿನಿಂದ ಅಕ್ರೂರ ಬಂದಿದ್ದಾನೆ. ಆದರೂ ಕೂಡ ಅಕ್ರೂರ ಒಳ್ಳೆಯ ಜ್ಞಾನಿ. ಅಕ್ರೂರನನ್ನೂ ಕೂಡ ಉದ್ಧರಿಸಿರತಕ್ಕಂಥವನು ಭಗವಂತ ಕೃಷ್ಣ. ಆ ಅಕ್ರೂರನ ಮಾತನ್ನು ಅನುಸರಿಸಿಕೊಂಡು
ಕೃಷ್ಣ ಅಲ್ಲಿಗೆ ಹೊರಡ್ತಾನೆ. ಏನು ಅವರು ಕೇವಲ ಅಕ್ರೂರ ಒಂದು ಕೇವಲ ಮಾಧ್ಯಮ ಮಾತ್ರ. ಆ ಕಂಸ ಹೇಳಿರ್ತಕ್ಕಂಥ ಏನು ನಿಯಮ ಇದೆ ಅದನ್ನು ಇಲ್ಲಿಗೆ ಬಂದು ಹೇಳತಕ್ಕಂಥವನು. ಏನು ತನ್ನ ಯಜಮಾನ ಸ್ವಾಮಿ ಹೇಳಿದ್ದಾನೋ ಅದನ್ನು ಇಲ್ಲಿ ಬಂದು ಹೇಳುವಂತಹ ಕಾರ್ಯವನ್ನು ಅಕ್ರೂರ ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ಆ ಅಕ್ರೂರ ವಾಸ್ತವಿಕವಾಗಿ ಸಾತ್ವಿಕನಾಗಿರ್ತಕ್ಕಂಥವನು. ಅವನನ್ನು ಯಾವುದೇ ರೀತಿಯಾಗಿರ್ತಕ್ಕಂಥದ್ದನ್ನು ಅವನನ್ನು ಬೈದು ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಯೋಗವಿಲ್ಲ. ಮತ್ತು ಅಕ್ರೂರ ಭಗವಂತನ ಏನು ತನ್ನ ಸ್ವಾಮಿಯಾಗಿರ್ತಕ್ಕಂಥವನು ಅವನ ಚಿಂತನೆಯಲ್ಲಿ ಏನಿದೆಯೋ ಅದನ್ನು ಇಲ್ಲಿ ಬಂದು ಹೇಳುವಂತಹ ಕಾರ್ಯವನ್ನು ಮಾಡಿದ್ದಾನೆ. ತದನಂತರದಲ್ಲಿ ಆ ಕಂಸನ ಅವನಿಗೆ ಚಿಂತನೆ ಇತ್ತು. ಅದೇನು ಅಂತ ಕೇಳಿದ್ರೆ, ಕಂಸ ಕೃಷ್ಣನನ್ನು ಕರಿತಾ ಇದ್ದಾನೆ ಅಂತಾದರೆ ಕಂಸನಿಗೆ ಇದರಿಂದ ನಿಶ್ಚಿತವಾಗಿರತಕ್ಕಂಥ ಗತಿ ಆಗ್ತದೆ. ಏನು, ಕಂಸ ಕೃಷ್ಣನನ್ನೇ ತನ್ನ ಮೃತ್ಯುವನ್ನೇ ಕರಿತಾ ಇದ್ದಾನೆ ಅಂತಾದರೆ ಕಂಸ ನಿಶ್ಚಯವಾಗಿಯೂ ಕೂಡ ಅವನು ಸಾಯುವಂಥದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿಕೊಂಡು ಒಂದು ರೀತಿಯಾಗಿರ್ತಕ್ಕಂಥ ದೃಢವಾಗಿರತಕ್ಕಂತಹ ನಿರ್ಧಾರವನ್ನು ಪಡೆದಿರ್ತಾರೆ. ತದನಂತರದಲ್ಲಿ ಇದರಿಂದ ನಮಗೆ ಗೊತ್ತಾಗತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ಯಾರು ಜ್ಞಾನಿಗಳಿರ್ತಾರೋ, ಯಾರು ಸಾತ್ವಿಕರಿರ್ತಾರೋ ಅಂತಹ ಸಾತ್ವಿಕರನ್ನು ಯಾವ ಕಾಲಕ್ಕೂ ಕೂಡ ಅವರ ಮನಸ್ಸನ್ನು ನೋಯಿಸಬಾರ್ದು. ಅವರಿಗೆ ಒಂದು ವೇಳೆ ನಾವು ನೋಯಿಸಿದೆವು ಅಂತಾದರೆ ಆವಾಗ ಅದರಿಂದ ಆಗತಕ್ಕಂತಹದ್ದು ಹಾನಿ ಯಾರಿಗೆ ಅಂತ ಕೇಳಿದರೆ, ಯಾರು ಆ ಹಾನಿ ನೋಯಿಸಿರ್ತಾನೋ ಅವನಿಗೇ ಅದರಿಂದ ಹಾನಿ ಆಗುವಂತಹದ್ದು ಹೊರತು ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅದರಿಂದ ಹಾನಿ ಇಲ್ಲ. ಹೀಗೆ ಆ ಒಂದು ರೀತಿಯಾಗಿ ಅಕ್ರೂರನೂ ಕೂಡ ಒಂದು ರೀತಿಯಾಗಿ ಮನಸ್ಸಿನಿಂದ ನೊಂದುಕೊಂಡು ಬಂದಿರ್ತಾನೆ. ತಾನು ತನ್ನ ಸ್ವಾಮಿಯಾಗಿರತಕ್ಕಂತಹ ಭಗವಂತನನ್ನು ಈ ಕಂಸನಲ್ಲಿಗೆ ಕರೆದುಕೊಂಡು ಬರಬೇಕು, ಅವನ ಬಿಲ್ಲ ಹಬ್ಬಕ್ಕೆ ಇವನನ್ನು ಕರೆಯಬೇಕಲ್ವಾ ಅಂತ ಹೇಳಿಕೊಂಡು ಒಂದು ರೀತಿಯಾಗಿರತಕ್ಕಂತಹ ಆ ಮಾನಸಿಕ ವೇದನೆಯಿಂದ ಅಲ್ಲಿಗೆ ಬಂದಿದ್ದಾನೆ. ಇನ್ನು ಮುಂದೆ ಆ ಅಕ್ರೂರನ ಮನಸ್ಥಿತಿ ಅದು ಏನಿತ್ತು ಅಂತ ಎಂಬುದನ್ನು ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವೃತ ಶ್ರೀಕೃಷ್ಣಾರ್ಪಣಮಸ್ತು.